ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಕೃಷ್ಣನದ್ದೇ ಮಾತು. ನನಗೆ ಯಾರ ಬಗ್ಗೆ ದ್ವೇಷವೂ ಇಲ್ಲ, ಯಾರ ಬಗ್ಗೆ ಪ್ರೀತಿಯೂ ಇಲ್ಲ, ಇದು ಸಮತೆ ಅಂತ. ಇಂತಹ ಸಮಭಾವವೇ ಸನಾತನ ಧರ್ಮದ ಮೂಲ ಆಶಯವಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಭಿನ್ನತೆ ಅನ್ನೋದಿಲ್ಲ. ವ್ಯವಸ್ಥೆ ಅಂತ ಮಾಡಿಕೊಂಡು ಬಂದಾಗ ಅಲ್ಲಿ ಕೂಡ ಆ ವ್ಯವಸ್ಥೆಯಲ್ಲಿ ಬರುವ ಭಿನ್ನತೆಗಳನ್ನು, ಪಂಗಡ ಭೇದಗಳನ್ನು, ಗುಂಪುಗಳನ್ನು ಎಲ್ಲಿಯವರೆಗೆ ಭಾವಿಸಬೇಕು, ಯಾವುದಾದ ಮೇಲೆ ಅದಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಅಂತ. ನಾನು ಮನುಷ್ಯ ಅಂತಂದಾಗ ಇಡೀ ಜಗತ್ತು ಒಂದೇ, ನಾನು ಈ ದೇಶದವನು ಅಂತ ಅಂದಾಗ ಆ ದೇಶಕ್ಕೆ ಈ ದೇಶಕ್ಕೆ ಒಂದು ಮಧ್ಯ ಬಂತು. ಆದರೆ ಎಷ್ಟಿರಬೇಕು ಅದು? ಆ ದೇಶದವರೆಲ್ಲ ಬದುಕಿಯೇ ಇರಬಾರದು, ಆ ದೇಶದವರನ್ನೆಲ್ಲ ಕೊಂದು ಬಿಡಬೇಕು ಅಂತ ಈ ದೇಶದವನು ಯೋಚನೆ ಮಾಡೋದಕ್ಕೋದ್ರೆ ಅಲ್ಲಿ ನಾವು ಮಧ್ಯದಲ್ಲಿ ಹಾಕಿಕೊಂಡ ಗೋಡೆ ತಪ್ಪು ಅಂತ ಅರ್ಥ ಆದರೆ ಅದು ಇಲ್ಲದೇ ಇದ್ದರೆ ಇಡೀ ಜಗತ್ತನ್ನು ಆಳೋಕ್ಕಾಗೋಲ್ಲ. ಅಂದರೆ ಆಳೋದು ಅಂದ್ರೇನು? ವ್ಯವಸ್ಥಿತವಾಗಿ ನಡೆಸ್ಕೊಳ್ಳೋದಕ್ಕಾಗೋಲ್ಲ. ಹೇಗಿರಬೇಕು ಅಂದರೆ ನಾನೂ ಮನುಷ್ಯ, ನಾನು ಚೆನ್ನಾಗಿರಬೇಕು, ಪಕ್ಕದ ದೇಶದವನು ಚೆನ್ನಾಗಿರಬೇಕು, ಅವನು ಮನುಷ್ಯ ಅನ್ನೋ ತರಹದಲ್ಲಿ ಹೋದಾಗ ಬಂದ ಪಂಗಡಗಳು ನಮ್ಮ ವ್ಯವಸ್ಥೆಗೆ ಪೂರಕವಾಗುತ್ತವೆ. ಹಾಗೆ ಯೋಚನೆ ಮಾಡದೇ ಇದ್ದಾಗ ಅದು ಒಟ್ಟು ಮಾನವ ಸಂಕುಲಕ್ಕೆ ನಷ್ಟವನ್ನು ಉಂಟು ಮಾಡುತ್ತೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.